ಎಲ್ಲರ ಆ ಥರ ಪರಿಸ್ಥಿತಿ ನನಗೆ ನೀಚ ಕೆಲಸಕ್ಕೆ ಯಾವತ್ತೂ ಕೂಡ ನಾನು ಕೈ ಹಾಕಲ್ಲ. ನಿಮಗೆಲ್ಲ ಗೊತ್ತಿದೆ, ಎಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಎಲ್ಲರಿಗೂ ಗೊತ್ತಿದೆ ನಾನು ಹೆಂಗೆ ಅಂತ ಹೇಳ್ಬಿಟ್ಟು. ನಾನು ಯಾವನು ಎದುರುಗಡೆ ನಿಂತಿರ್ತಾನೆ ಕ್ಯಾಂಡಿಡೇಟ್ ಅಂತ ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ. ಇನ್ನೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಹರಣ ಮಾಡೋಕ್ಕೂ ಕೂಡ ನಾನು ಯಾವತ್ತೂ ಕೂಡ ವ್ಯಕ್ತಿಗತವಾಗಿ ಯಾರ ಬಗ್ಗೆಯೂ ಕೂಡ ಇದುವರೆಗೂ ಮಾತಾಡಿಲ್ಲ. ಅದು ಯಾಕೆ ಮಾತಾಡಿದೆ ಏನೋ ಗೊತ್ತಿಲ್ಲ, ಚಿಲ್ಲರೆ ಥರ ಮಾತಾಡೋದು ಅವರು. ಇದೊಂಥರ ಚಿಲ್ಲರೆ ವಿಚಾರ. ಆಯಿತು, ನಾನು ನನ್ನ ಮಗನ ಕೇಳಿದೆ ಏನಪ್ಪ ಇದು, ಅವನು ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ದ. ಯಾರೋ ಅವ್ನು ಡ್ರೈವರ್ ಏನೋ ಬಂದಿದ್ದ, ನನಗೆ ಇದು MP ಎಲೆಕ್ಷನ್ ಮುಗಿ ಹೊತ್ತಿಗೆ ಅವ್ನು ಯಾವುದನ್ನು ಲವ್ ಮಾಡಿದ್ದಂತೆ, MP ಎಲೆಕ್ಷನ್ ಮುಗಿ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದಂತೆ. ಅವ್ನು ಕೊಡಲಿಲ್ಲ. ನನಗೆ ಕೊಡೋಣ, ನನಗೆ 4 ಲಕ್ಷ ಕೊಡೋಣ, ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಫೋನ್ ಹಾಕಿವ್ನಿ. ನನ್ನ ಮಗ ಡೆಲ್ಲಿಲಿ ಬಾಂಬೆಲಿದ್ದ. ನಾನು ಬಾಂಬೆಯಿಂದ ಬಂದಮೇಲೆ ಮಾತಾಡ್ತೀನಿ ಅಂತ ಹೇಳವ್ನಿ. ನೀವು ಅದು ಆ ವಿಡಿಯೋ ನೀವು ಗಮನಿಸ್ಬೇಕು. ಯಾರೋ ಪಿಸ್ಮಾತಾಗಿ ಹೇಳ್ತಾನೆ, ಇನ್ನೇನು ಬೇಕು ಕೇಳು ಅಂತ. ಹಂಗಂದ್ರೆ ಇವರ ಉದ್ದೇಶ ಏನಾಗೈತೆ? ಇವನೇ ಇವ್ನು ಡ್ರೈವರು, ಇವ್ನಿಗೆ PA ಕಳಿಸಿ ನನ್ನ ಮಗನ್ನ ಟ್ರಾಪ್ ಮಾಡೋಕ್ಕೆ ಟ್ರೈ ಮಾಡ್ಯವ್ರಿ ಅಂತ ಅನ್ಸಲ್ವಾ? ಅವನೇ ಮಾಡೋಕ್ಕೆ ಹೋಗಿ ನನ್ನ ಜೀವನದಲ್ಲಿ ಇಷ್ಟು ವರ್ಷ 30 ವರ್ಷ ನಾನು ರಾಜಕೀಯ ಜೀವನದಲ್ಲಿ ಅಧಿಕಾರದಲ್ಲೇ ಇದ್ದೀನಿ. ನಮ್ಮ ಅಪ್ಪನ ಜೊತೆಲಿ ಬಸವರಾಜ್ ಜೊತೆ 10 ವರ್ಷ ರಾಜಕಾರಣ ಮಾಡಿದ್ದೀನಿ. 40 ವರ್ಷ ನಾನು ರಾಜಕೀಯ ಜೀವನದಲ್ಲಿ ಒಬ್ಬನಿಗೆ ಇದುವರೆಗೂ ನಾನು ತೊಂದರೆ ಮಾಡಿರ್ತಕ್ಕಂಥದ್ದು ಇಲ್ಲ. ನಾನು ಅನ್ಕೊಂಡಿದ್ದೀನಿ, ಒಂದು ಸಣ್ಣ ಮಗುಗೂ ನಾನು ತೊಂದರೆ ಮಾಡಿಲ್ಲ, ನನಗೆ ಆಗದನಿಗೂ ನಾನು ತೊಂದರೆ ಮಾಡಿಲ್ಲ. ಯಾರನ್ನಾರ ಕೇಳಿ, ತಾಲೂಕು ನಿಮಗೂ ಎಲ್ಲ ಗೊತ್ತಿದೆಯಲ್ಲ, ಹೋಗಿ ಕೇಳಿ. ನನ್ನ ವಿರುದ್ಧ ಓಟ್ ಹಾಕಿರ್ತಕ್ಕಂಥವ್ರನ್ನೇ ಕೇಳಿ, ನಾನು ದಿಲೀಪನ್ನೇ ಹೋಗಿ ಕೇಳಿ, ಅವ್ನಿಗೇನಾರು ವೈಯಕ್ತಿಕವಾಗಿ ತೊಂದರೆ ಮಾಡಿದ್ರೆ ಅಂತ ಕೇಳಿ. ವನಗಿರಿಗೌಡ್ರಿಗೂ ನನಗೆ ತೊಂದರೆ ಮಾಡ್ಯವ್ರಿ ಅಂತ ಹೇಳೋರೆ. ವನಗಿರಿಗೌಡ್ರಿಗೆ ತೊಂದರೆ ಮಾಡೋಕ್ಕೆ ನನಗೆ ಎಷ್ಟು ಅವಕಾಶಗಳವೆ? ಅವರು ಬಿಸ್ನೆಸ್ ಮಾಡ್ತಾರೆ, ಅವ್ರಿಗೇನಾದ್ರು ತೊಂದರೆ ಮಾಡಿದ್ದೀನ? ಲೋಕೇಶ್ಗೆ ತೊಂದರೆ ಮಾಡಿದ್ದೀನ? ಬಸವಣ್ಣವ್ರಿಗೆ ತೊಂದರೆ ಮಾಡಿದ್ದೀನಿ? ಯಾರಿಗೆ ಅವ್ರು ಪಕ್ಕದಾಗಿದ್ದಾರೆ ಯಾರಿಗೆ ತೊಂದರೆ ಮಾಡಿದ್ದೀನಿ? ವೈಯಕ್ತಿಕವಾಗಿ ಯಾರಿಗಾನ ತೊಂದರೆ ಮಾಡೋದು ಹೇಗೆ? ಸುಮ್ಮನೆ ಇನ್ನೇನೈತೆ ನನ್ನ ಮೇಲೆ? ಇನ್ನೇನು ಮಾಡ್ಬೋದು? ಇನ್ನೇನು ಮಾಡೋಕ್ಕಾಗಲ್ವಲ್ಲ. ಅದು ಬಿಟ್ಟು ಸುಮ್ಮನೆ ವೈಯಕ್ತಿಕವಾಗಿ ತೇಜೋವಧೆ ಮಾಡೋಕ್ಕೆ ನನ್ನ ಒಂದು ವರ್ಚಸ್ಗೆ ಕೆಡ್ಸೋಕ್ಕೋಸ್ಕರ ಅವರೇ ಮಾಡಿರ್ತಕ್ಕಂಥ ಪಿತೂರಿಗೆ ದಿಢೀರಂತ ಅಪ್ಪ ಮಗ ಇಬ್ಬರು ಮಾತಾಡ್ಕೊಂಡು ಮಾಡ್ಯವ್ರಿ ಅಂತ. ನಾನು ಫೋನ್ ಕೊಡ್ತೀನಿ ನಿಮಗೆ, ತಗೊಳ್ಳಿ, ಅವನಿಗೆ ಕೊಡಿ. ನಾನು ಲಾಸ್ಟ್ 3 ನೆನ್ನೆ ಮಾತಾಡಿದ್ದೀನಿ ಅವನಿಗೆ. ಲಾಸ್ಟ್ 3 ಮಂತ್ಸ್ ಅವ್ನು ಮದುವೆ ಆದಮೇಲೆ ನಾನು ಒಂದೇ ಒಂದು ಫೋನ್ ಅವನಿಗೆ ಮಾಡಿಲ್ಲ, ಅವನು ನನಗೆ ಮಾಡಿಲ್ಲ. ನಾನು ಮೊಬೈಲ್ ಕೊಡ್ತೀನಿ ನೋಡಿ. ನಾನೇನಾರು ಅವನಿಗೆ ಒಂದು ಮೊಬೈಲು 3 ತಿಂಗಳಲ್ಲಿ ಮಾಡಿದರೆ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಅದಕ್ಕೆ ಅವನು ರಾಜಕೀಯ ಅದು ಸುಳ್ಳಾದರೆ ರಾಜಕೀಯ ಇದರಿಂದ ನಿವೃತ್ತಿ ಆಗ್ತಾನೆ ಕೇಳಿ, ರಾಜಕೀಯ ರಂಗದಿಂದ ನಿವೃತ್ತಿ ಆಗ್ತಾನೆ ಕೇಳಿ. ಸುಮ್ಮನೆ ಈ ಥರ ಎಲ್ಲ ಸಿಳ್ಳಿ ಥರ ಮಾತಾಡಬಾರ್ದು. ಇದು ಯಾರ ಕುತಂತ್ರ ಅಂತ? JDS ಕುತಂತ್ರನ, ಕಾಂಗ್ರೆಸ್ ಕುತಂತ್ರ ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ನಾನು ಅವನ ಮುಖದರ್ಶನನೇ ಮಾಡಿಲ್ಲ ನಾನು. ಅವನು ಯಾವ ಊರು ಎಲ್ಲಿ ಹೋಗಿ ಓಡಾಡ್ತಾನೆ, ಯಾವ ಊರು ದಾಸೆ ಅಂತಲೇ ಗೊತ್ತಿಲ್ಲ ನನಗೆ. ನಾನು ನಮ್ಮ ತಾಯಿ ನನಗೆ ಎತ್ಬಿಟ್ಟು ಮರಕ ಹಾಕಿವ್ರು ಗಂಡು ಮಗ ಅಂತ ಹೇಳ್ಬಿಟ್ಟು, ನನ್ನೇನು ಹೆಣ್ಮಗ ಅಂತ ಹಾಕ್ಯವ್ರು. ನಿಮ್ಮನ್ನೆಲ್ಲ ನಿಮ್ಮ ತಾಯಿ ಎತ್ತ ಮೇಲೆ ಮರಕೆ ತಾನೇ ಹಾಕೋದು. ಎಲ್ಲ ಇಲ್ಲಿ ಸೆಂಡ್ರವ್ರು ಯಾರೋ ಎಲ್ಲರೂ ಗಂಡ್ರೆ, ಅವರ ಗಡಿಸ್ತಾನೆ ಇರೋರೆ, ಅವ್ರವ್ರ ಯೋಗ್ಯತಾನುಸಾರ ಎಲ್ಲರಿಗೂ ಗಡಿಸ್ತಾನೆ ಇರ್ತೀವಿ, ಒಬ್ಬನಿಗೆ ಇಲ್ಲ. ಇದೆಲ್ಲ ರಾಜಕೀಯದಾಗೆ ವೈಯಕ್ತಿಕವಾಗಿ ನಿನ್ನೆ ಮಾಡ್ತಕ್ಕಂಥದ್ದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಇದ್ದರೆ ಮಾತಾಡಿ. ನಾನು ಯಾವುದೇ ವಿಚಾರಕ್ಕೆ ಯಾವನ ವಿಚಾರಕ್ಕೂ ಹೋಗಲ್ಲ. ನಾನು ನಿಮ್ಮದು ಎಲೆಕ್ಷನ್ ಟೈಮಲ್ಲಿ ನೋಡಿದರೆ, ನಾನು ಮತದಾರರು ಮನೆ ಬಾಗಿಲಿಗೆ ಹೋಗಿ ಓಟ್ ಕೇಳೋದು ಬಿಟ್ಟರೆ ಎದುರುಗಡೆ ನಿಂತ್ಕೊಂಡಿರೋ ವ್ಯಕ್ತಿ ಬಗ್ಗೆನೇ ಯಾವತ್ತೂ ಮಾತಾಡಿಲ್ಲ ನಾನು. ನನ್ನ 5 ಚುನಾವಣೆಯಲ್ಲಿ ನಾನು ಒಂದು ದಿವಸ ಎದುರುಗಡೆ ನಿಂತಿರ್ತಕ್ಕಂಥವ್ರಿಗೆ ನಾನು ಮೈಕ್ ಹಿಡ್ಕೊಂಡು ಅವನ ಅವಹೇಳನ ಮಾಡ್ತಕ್ಕಂಥದ್ದು, ಅವನ ಬಗ್ಗೆ ಭಾಷಣ ಮಾಡಿರೋದು ಎಲ್ಲರೂ ಕೇಳಿದ್ದೀರ. ಈ ಸಾರಿ ಅಂತೂ ನಾನು ಎಲ್ಲೂ ಮೈಕಲ್ಲಿ ಮಾತಾಡಿಲ್ಲ. ಆ ಥರ ನಾನು ಚುನಾವಣೆ ಮಾಡ್ಕೊಂಡು ಹೋಗ್ತಕ್ಕಂಥವ್ರು. ಯಾವ ವ್ಯಕ್ತಿಗತವಾಗಿ ಯಾರಿಗೂ ನಿನ್ನೆ ಮಾಡಲ್ಲ. ಅಂಥದ್ರಲ್ಲಿ ಇವನು ಏಕಾಏಕಿ ಬಂದು ಹೇಳ್ಬಿಟ್ರೆ, ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ 25 ವರ್ಷದ ನೋಡೋರು ಜನ ಏನು ಅಂತ ನನಗೆ ಬಂದು ಜನರ ಹತ್ರ ಕೈ ಕಾಲು ಹಿಡ್ಕೊಂಡು ಕೇಳ್ಕೊಳ್ಳಿ. ಅದೃಷ್ಟ ಹಣೆ ಬರ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಅಲ್ಟಿಮೇಟಲ್ಲಿ ಅಧಿಕಾರ ಕೊಡ್ತಕ್ಕಂಥವ್ರು ಜನ. ಅವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಈ ಥರ ಎಲ್ಲ ಸಿಲ್ಲಿ ಕೆಲಸ ಮಾಡ್ಕೊಂಡು ನನಗೆ ಹನಿ ಟ್ರ್ಯಾಪ್ ಮಾಡಿ, ಯಾಕೆ ಭಯ ಬಂದ್ಬಿಡ್ತೀವಿ ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತ? ನಿಮ್ಗೆ ಯಾಕೆ ಭಯ ಬಂತು? ಮಾಡಿಬಿಡೋಣ. ನಿಮ್ಗೆ ಯಾಕೆ ಬಂತು ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತ ಕೀಳು ಮಟ್ಟದ ರಾಜಕಾರಣ ನನ್ನ ಜೀವನದಲ್ಲಿ ಮಾಡಲ್ಲ. ನನಗೆ ಬಾಯಿಲಾದ್ರೆ ಹೇಳೋಕ್ಕೂ ಅಸಹ್ಯ ಅನಿಸುತ್ತೆ. ಅದು ಹೆಂಗೆ ಹೇಳ್ಕೊಂಡು ತಿರ್ಕೊಂಡು ಗೊತ್ತಿಲ್ಲ. ಮಾನ ಮರ್ಯಾದೆ ನಾಚಿಕೆ ಇರೋದು ಯಾರೂ ಹೇಳಲ್ಲ. ಆ ಥರ ಇಂಥ ಸಣ್ಣ ವಿಚಾರ ಬಂದು ಪಬ್ಲಿಕ್ಕಲ್ಲಿ ಪ್ರೆಸ್ ಮೀಟ್ ಕರೆದು ಯಾವನು ಹೇಳಲ್ಲ. ಅದು ಹೆಂಗೆ ಅಕ್ಕಪಕ್ಕ ಅದು ಅವ್ರು ಹೆಂಗೆ ಕೂತಿದ್ರು ಗೊತ್ತಿಲ್ಲ. ಅವರೆಲ್ಲ ಮಾತಾಡೋರು ನೋಡಿದೆ, ಅದು ಹೆಂಗೆ ಕೂತ್ಕೊಂಡು ಇದನ್ನು ಪ್ರಸ್ತಾಪ ಮಾಡಿರೋ ಗೊತ್ತಿಲ್ಲ. ಅವರೆಲ್ಲ ನನ್ನ ಜೊತೆಲಿದ್ದವರು, ನಾನೇನು ಅನ್ನೋದು ಅವ್ರಿಗೆ ಗೊತ್ತಿದೆ. ಈ ಥರ ನೀಚ ರಾಜಕಾರಣ ನಾನು ಜೀವನದಲ್ಲಿ ಮಾಡಿಲ್ಲ, ಮುಂದೂ ಮಾಡಲ್ಲ. ಪೊಲಿಟಿಕ್ಸಿಂದ ನಿವೃತ್ತಿ ಆದರೂ ಕೂಡ ನಾನು ಇಂಥ ಹಲ್ಕ ಕೆಲಸ ಮಾಡ್ಕೊಂಡು ರಾಜಕೀಯ ಮಾಡಬೇಕು ಅಂತ ಪ್ರಮೇಯನೇ ನನಗೆ ಉದ್ಭವ ಆಗಿಲ್ಲ, ಮಾಡೋದೂ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು.